ಆದಿಶೇಷನ್ ಪ್ರೀತಿ ನಾನು ಪಡ್ಕೊಂತೀನಿ ಶಿವಾನಿನ ಅವನ ಮನಸ್ಸಿಂದ ನಾನು ಕಿತ್ತು ಹಾಕ್ತೀನಿ ನನ್ನ ಪ್ರೀತಿನ ಒಪ್ಕೊಂಡ್ಬೋದು ತ್ರಿಶೂಲ್ಗೆ ನನ್ನ ನಿಜ ರೂಪ ತೋರಿಸ್ಲಾ ಯಾರದು ಯಾರದು ಮಾತಾಡಿ ಹುಡುಗಾಟ ಆಡ್ಬೇಡಿ ನಿಂತ್ಕೋ ಯಾರದು ಯಾರದು ನನ್ನ ಎದುರಿಗೆ ಬನ್ನಿ ಸುಮ್ಮನೆ ನನ್ನ ಹತ್ರ ತಮಾಷೆ ಮಾಡಬೇಡಿ ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾತಾಡಿ ತ್ರಿಶೂಲ್ ಏನಿದು ಹುಡುಗಾಟ ಬಿಡು ಯಾಕೋ ಅತಿ ಆಯ್ತು ತ್ರಿಶೂಲ್ ಬಿಡ್ತೀಯಾ ತ್ರಿಶೂಲ್ ತ್ರಿವಿಕ್ರಮ್ ನೀವೇನ್ ಹೀಗ್ ಮಾಡಿದ್ರಿ ಹೀಗೆ ವಿಚಿತ್ರವಾಗಿ ಮನೆಗೆ ಬರೋದು ನನಗೆ ಕಾಟ ಕೊಟ್ಟು ಆಟ ಆಡಿಸಿ ಕೋಪ ಬರ್ಸೋದು ಇದೆಲ್ಲ ತ್ರಿಶೂಲ್ ಮಾಡೋದು ಲೈಟ್ ಆಫ್ ಮಾಡಿ ಆನ್ ಮಾಡಿದ್ ನೋಡಿದ್ರೆ ನಾನು ತ್ರಿಶೂಲ್ ಅಂದ್ಕೊಂಡಿದ್ದೆ ಆದ್ರೂ ಬೇರೆಯವ್ರು ಇರ್ಬೋದಾ ಅಂತ ಅನ್ನಿಸ್ತು ಕೊನೆ ಕಣ್ ಮುಚ್ಚಿದ್ ನೋಡಿ ನಾನಿದು ಖಂಡಿತವಾಗ್ಲೂ ತ್ರಿಶೂಲೇ ಅಂದ್ಕೊಂಡ್ರೆ ನೀವ್ ಯಾವತ್ತೂ ಹೀಗೆಲ್ಲ ಮಾಡ್ದವ್ರಲ್ಲ ಯಾವಾಗ್ಲೂ ತುಂಬಾ ಘನತೆಯಿಂದ ಇರ್ತೀರ ಇದೆಲ್ಲ ತ್ರಿಶೂಲ್ ಮಾಡೋ ಕೆಲಸ ನೀವ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹೌದು ಇಷ್ಟ ಹೊತ್ತಿನಲ್ಲಿ ನೀವೇನಿಲ್ಲಿ ಅದು ನಿದ್ದೆ ಬರ್ತಾ ಇರಲಿಲ್ಲ ನಿಮ್ಮನ್ನ ನೋಡೋಣ ಅಂತ ಬಂದೆ ನಿಮಗೂ ನಿದ್ದೆ ಬರ್ತಾ ಇಲ್ವಾ ಮದುವೆ ಹತ್ರ ಬರ್ತಿದೆ ಅಂತನಾ ಹಾ ಅದು ಒಂದು ಮತ್ತೆ ತ್ರಿಶೂಲ್ ಕೂಡ ಕಾಣಿಸ್ತಿಲ್ವಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಗಿದೆ ಅವನಿದ್ದಾಗ ಇವನ್ ತುಂಬಾ ಕಾಟ ಕೊಡ್ತಾನೆ ಅನ್ಸುತ್ತೆ ಇಲ್ದೇ ಇದ್ದಾಗ ಅವನಿಲ್ಲ ಅಂತ ಬೇಜಾರಾಗುತ್ತೆ ನಿಮ್ ಕುಟುಂಬದಲ್ಲಿ ಅವನು ಒಂಥರ ಅಲ್ವಾ ಹೌದು ನಿಮ್ ಮನೆಯವ್ರು ಎಲ್ರಿಗೂ ಅವನ್ ಕಾಣಿಸ್ತಿಲ್ಲ ಅಂತ ತುಂಬಾ ಬೇಜಾರಾಗಿರುತ್ತಲ್ವಾ ಎಲ್ಲಿದ್ದಾನೋ ಏನೋ ಅವನು ಫೋನಲ್ಲಿ ಮಾತಾಡಿದ್ರಲ್ಲ ಡ್ಯಾಡ್ ಕೂಡ ಬರ್ತಾನೆ ಅಂತ ಹೇಳಿದ್ರಲ್ಲ ಹಾ ಹೌದು ನಾನು ಮರ್ತ್ಬಿಟ್ಟಿದ್ದೆ ನಿಜವಾಗ್ಲೂ ಮರ್ತಿದ್ದೀರಾ ಅಥವಾ ಸಮಥಿಂಗ್ ಎಲ್ಸ್ ಹೇ ಹಾಗೇನಿಲ್ಲ ತ್ರಿವಿಕ್ರಮ್ ತ್ರಿಶೂಲ್ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಮ್ಗೆ ತುಂಬಾ ಬೇಜಾರಾಗುತ್ತೆ ಅಂಕಲ್ ಮಾಡ್ತಿರೋ ಪ್ರಯತ್ನ ಕೂಡ ಸೋತ್ ಹೋಗುತ್ತೆ ಅದಕ್ಕೆ ನಾನು ಏನು ಹೇಳಲ್ಲ ಸರಿ ಶಿವಾನಿ ಅವರೇ ನೀವು ರೆಸ್ಟ್ ಮಾಡಿ
ಗುಡ್ ನೈಟ್. ಗುಡ್ ನೈಟ್. ಶಿವಾನಿ, ನಾನು ಬಂದು ಕಣ್ಣು ಮುಚ್ಚಿದ್ರೆ ತ್ರಿಶೂಲ್ ನೆನಪಾಗ್ತಾನ. ನಾನು ಸರ್ಪ್ರೈಸ್ ಕೊಡಬಾರ್ದಾಗಿತ್ತು ನಿಮಗೆ. ನಾನೇ ತ್ರಿಶೂಲ್ ನೆನಪಾಗೋ ಮಾಡಿದೆ ಅಲ್ವಾ? ಇಲ್ಲಿ ಶಿವಾನಿ ಕಾಣಿಸ್ತಾ ಇಲ್ಲ. ರಾತ್ರಿ ಇಲ್ಲೇ ಮಲ್ಗಿದ್ಲಲ್ವಾ? ಶಿವಾನಿ, 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 ಎಲ್ಲ ಹೋಗ್ಬಿಟ್ಲಿ ಅವಳು. ಯಾವಾಗಲೂ ಹೇಳ್ದೆ ಕೇಳಿದೆ ಎಲ್ಲ ಹೊಟ್ಟೋಗ್ತಾಳೆ. ಕೊಬ್ಬು ಇವಳಿಗೆ. ಶಿವಾನಿ, ನಾನು ಎಷ್ಟೇ ಪ್ರಯತ್ನ ಪಡ್ತಾ ಇದ್ರು ಆದಿಶೇಷನ್ ಮನಸ್ಸಿಂದ ಶಿವಾನಿ ನಾನು ದೂರ ಮಾಡಕ್ ಆಗ್ತಾನೆ ಇಲ್ಲ. ಪದೇ ಪದೇ ಅವಳ ಹೆಸರನ್ನೇ ಕನ್ವರ್ಸ್ತಾ ಇದ್ದಾರೆ. ಯಾವಾಗ್ಲೂ ಅವಳದೇ ನೆನಪಲ್ಲಿರ್ತಾನೆ. ನಾನು ಅವನ ಪಕ್ಕದಲ್ಲಿದ್ರು ನಾನೇ ಶಿವಾನಿ ಅನ್ನೋ ಭಾವನೆನೂ ಬರ್ತಾ ಇಲ್ಲ ಅವನ್ಗೆ. ಯಾಕೆ ಅವರಿಬ್ರು ಅಷ್ಟೊಂದು ಪ್ರೀತಿ ಮಾಡ್ತಾ ಇದ್ರ? ಅವರಿಬ್ರು ಆತ್ಮಗಳು ಅಷ್ಟೊಂದು ಒಂದಾಗಿದ್ವಾ? ಅದ್ ಹೇಗ್ ಸಾಧ್ಯ? ಅದೇನೇ ಆಗಿರ್ಲಿ, ಆದಿಶೇಷನ್ ಪ್ರೀತಿ ನಾನು ಪಡ್ಕೊಳ್ತೀನಿ. ಶಿವಾನಿ ಅವನ ಮನಸ್ಸಿಂದ ನಾನು ಕಿತ್ ಹಾಕ್ತೀನಿ. ನಾನು ಎಷ್ಟು ದಿವಸ ಅಂತ ಶಿವಾನಿ ರೂಪನ ಪಡ್ಕೊಂಡಿರೋದು. ತ್ರಿಶೂಲ್ಗೆ ನನ್ನ ನಿಜ ರೂಪ ತೋರಿಸಿದ್ರೆ ಅವನ್ಗೆ ಹಳೇದೇನಾದ್ರೂ ನೆನಪಾಗಿ ನನ್ನ ಪ್ರೀತಿನ ಒಪ್ಕೊಂಬೋದು. ತ್ರಿಶೂಲ್ಗೆ ನನ್ನ ನಿಜ ರೂಪ ತೋರಿಸ್ಲಾ? ಶಿವಾನಿ, ಶಿವಾನಿ, ಯಾರಿದು? ಬೇರೆ ಯಾರೋ ಇದ್ದಂಗಿದೆಯಲ್ಲ. ಶಿವಾನಿ ಈ ದ್ವೀಪದಲ್ಲಿ ನಾನು ಇಬ್ಬರೇ ಇರೋದು, ಬೇರೆ ಯಾರಿಲ್ಲ ಅಂತ ಅಂದಿದ್ಲು. ಇಲ್ಲಿ ನೋಡಿದ್ರೆ ಬೇರೆ ಯಾರೋ ಇದ್ದಾರೆ. ಯಾರಿರ್ಬೋದು? ಎಲ್ಲರೂ ಬಂದ್ರ? ಚಪ್ರದ ಪೂಜೆನ ಶುರು ಮಾಡ್ಬೋದಾ? ಶುರು ಮಾಡಿ. ನಿಲ್ಸಿ. ಯಾಕೆ ದಮಯಂತಿ, ಪೂಜೆನ ಯಾಕೆ ನಿಲ್ಲಿಸ್ತಾ ಇದೆಯಾ? ಇನ್ನೇನ್ರಿ, ಚಪ್ರದ ಪೂಜೆ ಅಷ್ಟೊತ್ತಿಗೆ ತ್ರಿಶೂಲ್ ಬರ್ತಾನೆ ಅಂತ ಹೇಳಿದ್ರಿ. ಅವನ್ ಬರ್ದೆ ಪೂಜೆ ಶುರು ಮಾಡಕ್ ನಮ್ಗಿಷ್ಟ ಇಲ್ಲ. ಬರ್ತಾನೆ ಬಿಡು. ಯಜಮಾನ್ರೆ, ಅವ್ನ್ ಬರ್ತಾನೆ ಅಂದ್ರೆ ನಾವ್ ಇನ್ನೊಂದ್ ಸ್ವಲ್ಪ ಕಾಯೋಣ. ಅವನ್ ಇಲ್ದೆ ಈ ಶಾಸ್ತ್ರ ಎಲ್ಲ ಶುರು ಮಾಡಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ದಿಗ್ವಿಜಯ್, ಇಷ್ಟೊತ್ತವರೆಗೂ ಕಾದಿದ್ದೀವಿ, ಇನ್ನ ಸ್ವಲ್ಪ ಹೊತ್ತು ಕಾಯೋಣ. ಡ್ಯಾಡ್, ಅವನು ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳಿ. ಅಲ್ಲ, ಯಜಮಾನ್ರು ಹೇಳ್ತಾ ಇದ್ರಲ್ಲ ತ್ರಿಶೂಲ್ ಬರ್ತಾನೆ ಅಂತ. ರೀ, ನಾವ್ ಅವ್ನ್ ಬರ್ತಾ ಇಲ್ಲ ಅಂತ ಹೇಳ್ತಿಲ್ಲ. ಬರ್ತಾ ಇರೋನ್ನ ಬಿಟ್ಟು ಶಾಸ್ತ್ರ ಯಾಕೆ ಶುರು ಮಾಡ್ಬೇಕು ಅಂತ ಕೇಳ್ತಿದೀವಿ ಅಷ್ಟೇ. ಅಮ್ಮ, ಸಮಯ ಮೀರ್ತಾ ಇದೆ, ಆಮೇಲೆ ಮುಹೂರ್ತ ತಪ್ಪೋಗುತ್ತೆ. ಮಧು, ಪುರೋಹಿತರು ಹೇಳ್ತಾ ಇರೋದು ಕೇಳಿಸ್ತಾ?
ಮುಹೂರ್ತ ಮೇರೋದ್ರ ಕಷ್ಟ ಆಗುತ್ತೆ. ಈ ಮುಹೂರ್ತ ಇಲ್ಲ ಅಂದ್ರೆ ಮತ್ತೊಂದು ಮುಹೂರ್ತದಲ್ಲಿ ಮಾಡೋಣ. ಒಟ್ನಲ್ಲಿ ತ್ರಿಶೂಲ್ ಬರಬೇಕು. ನಮ್ಮ ಸಂತೋಷದಲ್ಲಿ ಅವನು ಭಾಗಿ ಆಗ್ಬೇಕು. ರೀ, ಏನಾದ್ರೂ ಮಾತಾಡ್ರಿ. ಎಲ್ಲಿದ್ದಾನ ಅವನು? ಎಷ್ಟೊತ್ತಿಗೆ ಬರ್ತಾನೆ? ದಮಯಂತಿ, ಅವನು ಈಗ ಎಲ್ಲಿದ್ದಾನೋ ನನಗೇನಮ್ಮ ಗೊತ್ತು. ಬರ್ತೀನಿ ಅಂದಿದ್ನಲ್ಲ. ಅಂದಿದ್ದ. ನೀವು ಹೀಗೆ ಎಲ್ಲಾ ಶಾಸ್ತ್ರಗಳು ನಿಲ್ಲಿಸ್ತಾ ಹೋದ್ರೆ ಮನೆಗೆ ಬಂದಿರೋ ನೆಂಟರುಗಳು ಏನು ಅನ್ಕೋಬೇಡ. ಯಾರು ಏನೇ ಅನ್ಕೊಂಡ್ರು ತ್ರಿಶೂಲಿ ಮನೆ ಮಗ ರೀ. ಅವನ್ ಬಿಟ್ಟು ಹೌದು, ಅವನ್ ಬರ್ಲಿ. ಹಲೋ ತ್ರಿಶೂಲ್, ಎಲ್ಲಿದ್ಯೋ? ಇಲ್ಲಿ ಎಲ್ಲರೂ ಚಪ್ರದ ಪೂಜೆ ಕಾಯ್ತಾ ಇದ್ದಾರೆ. ಹೌದಾ, ಹೊರಟಿದ್ಯಾ? ಬರ್ತೀಯಾ? ಸರಿ ಸರಿ, ಓಕೆ. ಏನಂದೆ? ಪೂಜೆ ಶುರು ಮಾಡ್ಬೇಕಾ? ಮುಗಿಯೋ ಟೈಮಿಗೆ ಬರ್ತೀಯಾ? ಲೈ, ಎಲ್ಲರೂ ಬೇಜಾರು ಮಾಡ್ಕೊತಾರೆ ಕಣೋ. ಸರಿನಪ್ಪ. ರೀ, ಒಂದ್ ನಿಮಿಷ, ನಾನು ಮಾತಾಡ್ತೀನಿ. ಕಟ್ಟಾಗೋಯ್ತು ಕಣೆ. ಹೊರಟಿದ್ದೀನಿ, ಪೂಜೆ ಮುಗಿಯೋಷ್ಟ್ರಲ್ಲಿ ಬರ್ತೀನಿ ಅಂದ. ಅಲ್ಲ ಯಜಮಾನ್ರೆ, ಇನ್ನು ಏನ್ರಮ್ಮ ಬೇಕು ನಿಮಗೆ? ತ್ರಿಶೂಲ್ ಬರ್ತೀನಿ ಅಂತ ಹೇಳದ್ನಲ್ಲ. ಹೀಗೆ ಎಲ್ಲಾ ಶಾಸ್ತ್ರನು ಪೂಜೆನು ಮುಂದೆ ಹಾಕ್ತಾ ಹೋದ್ರೆ ಅವನಿಗೆ ಬೇಜಾರಾಗಲ್ವಾ? ಇಷ್ಟಕ್ಕೆ ಮೇಲೆ ನಿಮ್ಮ ಇಷ್ಟ. ಅಮ್ಮೋರೆ, ಚಪ್ರದ ಮುಂದೆ ನಿಂತ್ಕೊಂಡು ಪೂಜೆ ಲೇಟ್ ಮಾಡ್ತಾ ಇದ್ರೆ ಅಪಶಕನ ಆಗುತ್ತೆ. ಬೇಗ ಪೂಜೆ ಶುರು ಮಾಡಕ್ಕೆ ಹೇಳಿ. ಆಯ್ತು, ಅವನು ಹೇಗೋ ಬರ್ತಾನಲ್ವಾ, ಶುರು ಮಾಡಿ. ಓಂ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷತಾಂ ನಿಂತ್ಕೋ. ಎಲ್ಲೋ ಬಿಟ್ಲಿ ಅವಳು? ಯಾರು ಅವಳು? ಯಾವ ಕಡೆ ಹೋದ್ಲು? ಯಾರು ನೀನು? ಶಿವಾನಿ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಶಿವಾನಿ, ಇಲ್ಲಿ ಒಂದು ಹುಡುಗಿ ಓಡ್ ಬಂದ್ಲು, ನೀನಾದ್ರೂ ನೋಡಿದ್ಯಾ? ಯಾವ ಕಡೆ ಹೋದ್ಲು? ಹಿಂಗೋದ್ಲಾ? ಹುಡುಗಿನ? ಯಾವ ಹುಡುಗಿ? ನೀನ್ ಏನ್ ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ತ್ರಿಶೂಲ್. ಶಿವಾನಿ, ನೀನ್ ಅನ್ಕೊಂಡಂಗೆ ಇಲ್ಲಿ ನಾವಿಬ್ರೇ ಇಲ್ಲ, ಬೇರೆ ಯಾರೋ ಇದ್ದಾರೆ. ಏನು? ಬೇರೆ ಯಾರೋನಾ? ತಮಾಷೆ ಮಾಡ್ಬೇಡ ತ್ರಿಶೂಲ್. ಶಿವಾನಿ, ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ನನ್ನ ಕಣ್ಣಾರ ಇನ್ನೊಂದು ಹುಡುಗಿ ನೋಡಿದೆ. ಅವಳನ್ನ ಮಾತಾಡ್ಸೋಣ ಅಂತ ಅವಳು ಹಿಂದೆ ಹೋದೆ, ಅವಳು ತಪ್ಪಿಸ್ಕೊಂಡು ಹೊರಟೋದ್ಲು. ಯಾರಿರ್ಬೋದು ಶಿವಾನಿ? ನನ್ಗೆ ಯಾಕೋ ಈ ಜಾಗ ಒಂಥರ ನಿಗೂಢವಾಗಿದೆ ಅಂತ ಅನಿಸ್ತಾ ಇದೆ. ತ್ರಿಶೂಲ್, ಹಾಗೆಲ್ಲ ಏನೂ ಇಲ್ಲ. ನೀನು ಯಾರನ್ನೂ ನೋಡಿಲ್ಲಲ್ಲ. ಇಡೀ ದ್ವೀಪದಲ್ಲಿ ನಮ್ಮಿಬ್ರನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಶಿವಾನಿ, ನಿನಗೆ ನಂಬಿಕೆನೇ ಬರ್ತಾ ಇಲ್ವಾ? ಅವಳು ಇಲ್ಲೆಲ್ಲ ಸುತ್ತಮುತ್ತನೇ ಇರ್ತಾಳೆ, ಹುಡುಕಿದ್ರೆ ಸಿಕ್ಕೇ ಸಿಗ್ತಾಳೆ. ಬಾ. ಯಾರು ಇಲ್ಲ ಅಂತ ಹೇಳ್ತಿಲ್ವಾ ತ್ರಿಶೂಲ್? ಬೇಡ ಹುಡ್ಕೋದು. ಶಿವಾನಿ, ನಿಜವಾಗ್ಲೂ ಇದ್ದಾಳೆ, ನಾನು ತೋರಿಸ್ತೀನಿ. ಬಾ. ಇಲ್ಲಿ ಯಾರು ಇಲ್ಲ. ಕೇಳು. ಶಿವಾನಿ, ಏನಾಯ್ತು ನಿಂಗೆ? ಯಾಕೆ ಆ ಥರ ಮಾತಾಡ್ತಾ ಇದ್ಯಾ? ಡ್ಯಾಡ್, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಯಾಕಪ್ಪ?
ಅರೇಂಜ್ಮೆಂಟ್ಸ್ ಏನಾದ್ರು ಕಡಿಮೆ ಆಯ್ತಾ? ಇನ್ನೂ ಗ್ರ್ಯಾಂಡ್ ಆಗಬೇಕಾ? ಅದಲ್ಲ ಡ್ಯಾಡ್, ಮತ್ತೆ ತ್ರಿಶೂಲ್ ನಿಮಗೆ ನಿಜವಾಗ್ಲೂ ಕಾಲ್ ಮಾಡಿದ್ನಾ? ಯಾಕೆ ಕೇಳ್ತಾ ಇದೆಯಾ? ಯಾಕಂದ್ರೆ ನಮ್ಗೆ ಯಾರಿಗೂ ಫೋನ್ ಕೊಡದೆ ನೀವು ಒಬ್ಬರೇ ಮಾತಾಡಿದ್ರಲ್ಲ, ಅದಕ್ಕೆ. ನಾನು ಅವನ ಅಪ್ಪ, ಅದಕ್ಕೆ ಮಾತಾಡ್ದ. ಅದರಲ್ಲೇನಿದೆ? ಅವ್ನು ಯಾವ ಫ್ರೆಂಡ್ ಜೊತೆ ಇದ್ದ ಅಂತ ಹೇಳಿದ್ನಾ? ಇಲ್ಲ, ಹೇಳಲಿಲ್ಲ. ಡ್ಯಾಡ್, ಅವ್ನು ಫೋನ್ ಮಾಡಿದಾಗ ಫೋನ್ ಕೊಡಬೇಕಿತ್ತು. ನಾನು ಅವನ ಜೊತೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೆ. ಅವ್ನ ಮನೆಗೆ ಬಂದಾಗ ಕ್ಲಿಯರ್ ಮಾಡ್ಕೊ. ಡ್ಯಾಡ್, ನಂಗೊಂದು ಡೌಟು. ನಾವು ಫೋನ್ ಮಾಡಿದ್ರೆ ಕನೆಕ್ಟ್ ಆಗ್ತಾ ಇಲ್ಲ, ಅವ್ನು ನಿಮ್ಗೆ ಹೇಗೆ ಸಿಗ್ತಾ? ಅವನೇ ಫೋನ್ ಮಾಡಿದ್ದ ಅಂತ ಹೇಳಿದ್ನಲ್ಲ. ಡ್ಯಾಡ್, ಆ ನಂಬರ್ ಕೊಡಿ, ನಾನು ಕಾಲ್ ಮಾಡ್ತೀನಿ. ಯಾವುದೋ ನಂಬರಿಂದ ಮಾಡಿದ್ದ, ಮತ್ತೆ ಬೇರೆ ನಂಬರಿಂದ ಮಾಡ್ತೀನಿ ಅಂತ ಹೇಳ್ದ. ಡ್ಯಾಡ್ ನಿಜ ಹೇಳ್ತಿದಾರ? ಏನು ಗೊತ್ತಾಗ್ತಾ ಇಲ್ವಲ್ಲ? ಏನು ಯೋಚನೆ ಮಾಡ್ತಾ ಇದೀಯಾ? ಡ್ಯಾಡ್, ನನಗೂ ತ್ರಿಶೂಲ್ ಜೊತೆ ಮಾತಾಡಬೇಕು ಅನಿಸ್ತಾ ಇದೆ. ಅವ್ನು ಇನ್ನೊಂದ್ಸಲಿ ಫೋನ್ ಮಾಡಿದಾಗ ನಿನಗೆ ಕೊಡ್ತೀನಿ, ಮಾತಾಡು. ಡ್ಯಾಡ್ ಹೇಳ್ತಾ ಇರೋದು ನಿಜ ಅಂದ್ರೆ ತ್ರಿಶೂಲ್ ತಪ್ಪಿಸ್ಕೊಂಡ್ಬಿಟ್ನಾ? ಮಾಯಾಂಗರಿಂದ ಎಸ್ಕೇಪ್ ಆಗೋದು ಅಷ್ಟೇ ಈಸಿನಾ? ತ್ರಿಶೂಲ್ ತಗೋ. ಏನಾಯ್ತು? ನಾನು ಆಗ್ಲೇ ಮಾತಾಡೋದಕ್ಕೆ ಬೇಜಾರಾ, ಕೋಪನಾ? ಬೇಜಾರು ಕೋಪ ಅಂತಲ್ಲ ಶಿವಾನಿ, ನಮ್ಗೇನಾದ್ರೂ ಅನುಮಾನ ಬಂದರೆ ಅದನ್ನ ತಕ್ಷಣ ಕ್ಲಿಯರ್ ಮಾಡ್ಕೊಂಡು ಮೆಂಡಿನ ತೆಗೆದಾಕ್ಬಿಡ್ಬೇಕು. ನೀನು ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ನನಗೆ ಅದೇ ಕಾಡ್ತಾ ಇರೋದು. ಈಗೇನು, ಆ ಜಾಗಕ್ಕೆ ಹೋಗಿ ಹುಡುಕ್ಬೇಕಲ್ವಾ? ಬಾ ಹೋಗೋಣ. ಏನು ಶಿವಾನಿ ನೀನು, ಅವಳಿನ್ನೂ ಅಲ್ಲೇ ಇರ್ತಾಳಾ? ಫಸ್ಟ್ ಆಫ್ ಆಲ್ ನೀನು ಆಡಿದ ಮಾತಿಂದ ನಾನು ನಿಜವಾಗ್ಲೂ ಅವಳನ್ನ ಅಲ್ಲಿ ನೋಡಿದ್ನೋ ಇಲ್ವೋ ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದೆ. ಈಗ ಮತ್ತೆ ಅವಳನ್ನ ಹುಡ್ಕೊಂಡು ಹೋಗಿ ಕನ್ಫ್ಯೂಷನ್ ಇನ್ನೂ ಜಾಸ್ತಿ ಮಾಡ್ಕೋಬೇಕಾ? ಮತ್ತೆ ನೀನು ಇದೇ ಥರ ಬೇಜಾರಲ್ಲಿದ್ದರೆ ನಾನು ಏನು ಮಾಡಲಿ? ನನಗೂ ಬೇಜಾರಾಗ್ತದೆ ಗೊತ್ತಾ? ನೀನು ಬೇಜಾರ ಬೇಡ, ನನ್ನ ತಲೆ ನಾನು ತೆಗೆದಾಕ್ತೀನಿ. ಶಿವಾನಿ, ಈ ಹಣ್ಣು ನೀನು ತಂದ್ಯಾ? ಇದು ಈ ಕಾಡಲ್ಲಿ ಸಿಗತ್ತಾ? ಇಲ್ಲ, ನಾಡಿಂದ ತಂದೆ. ಕೇಳೋದು ನೋಡು. ಶಿವಾನಿ, ಈ ಹಣ್ಣು ನೋಡಿದ್ರೆ ನಿಂಗೇನು ನೆನಪಾಗ್ತಾ ಅಲ್ವಾ? ನೆನಪಾ? ಶಿವಾನಿ, ನಾವು ಟ್ರಿಪ್ಪಿಗೆ ಹೋಗಿದ್ದಾಗ ನಾನು ನಿಂಗೆ ತಂದ್ಕೊಟ್ಟಿದ್ನಲ್ಲ ಈ ಹಣ್ಣು. ಏಯ್, ಅದೇ ನಿನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆದ್ಮೇಲೆ ನಾವಿಬ್ರು ಹೋಗಿದ್ವಲ್ಲ? ಹಾ, ಹೌದೌದು. ಏಯ್, ನಾನು ಹೇಳದ್ಮೇಲೆ ನೆನಪು ಮಾಡ್ಕೋತಾ ಇದೀಯಾ? ಬಿಟ್ರೆ ನನ್ನೇ ಮರ್ತು ಬಿಡ್ತೀಯಲ್ಲ ನೀನು? ನಾನು ಮರ್ತಿರ್ಲಿಲ್ಲ ತ್ರಿಶೂಲ್, ನಿನಗೆ ನೆನಪಿದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡ್ತಿದ್ದೆ. ಈಡೋಗೆಲ್ಲ ಏನು ಕಮ್ಮಿ ಇಲ್ಲ. ಹಾ, ಏನಂದೆ? ಏನಿಲ್ಲ, ನನ್ನ ಚೆನ್ನಾಗಿ ಟೆಸ್ಟ್ ಮಾಡಿದೆ ಎಂದೆ. ಶಿವಾನಿ, ನಿಂಗೆಲ್ಲ ನೆನಪಿದೆ ಅಲ್ವಾ? ಮುಂದೇನಾಯ್ತು ಹೇಳಿ ನೋಡೋಣ. ಅದು 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 ಯಾವ್ದು ಹೇಳು? ನೀನು ಹಣ್ಣು ತಂದ್ಕೊಟ್ಟೆ. ನೀನು ಹಣ್ಣು ತಂದ್ಕೊಟ್ಟೆ. ಹಣ್ಣು ಕೊಳ್ತೋಗ್ತಾ ಇದೆ. ನಿನ್ ಫ್ಲಾಶ್ ಬ್ಯಾಕ್ ಮಾತ್ರ ಮುಂದೆ ಹೋಗ್ತಾ ಇಲ್ಲ. ಮುಂದೇನಾಯ್ತು ಹೇಳಿ ಶಿವಾನಿ? ಯಾಕೇನು ಉತ್ತರ ಕೊಡ್ತಾರ ಶಿವಾನಿ? ಏನು ನೆನಪಿಲ್ವ ನಿಂಗೆ? ಮಾತಾಡ್ ಶಿವಾನಿ. ಶಿವಾನಿ, ಏನಾಯ್ತು? ತ್ರಿಶೂಲ್, ದಯವಿಟ್ಟು ನೀನು ಹಳೆದೆಲ್ಲ ಕೇಳಬೇಡ. ಯಾಕೆ? ನಿಂಗೆ ನೆನಪಿಲ್ವಾ? ನೆನಪಿದೆ ತ್ರಿಶೂಲ್. ನೀನು ಮತ್ತೆ ಮತ್ತೆ ಅದನ್ನೇ ನೆನಪಿಸಿದ್ರೆ ನಿನ್ನ ಮೇಲೆ ಪ್ರೀತಿ ಉಕ್ಕಿ ಹರಿಯುತ್ತೆ. ನನಗೆ ಕಷ್ಟ ಆಗುತ್ತೆ. ದಯವಿಟ್ಟು ತ್ರಿಶೂಲ್, ಅದ್ರ ಬಗ್ಗೆ ಏನು ಕೇಳಬೇಡ. ಏನ್ ಶಿವಾನಿ ವಿಚಿತ್ರವಾಗಿ ಆಡ್ತಾ ಇದೆಯಾ? ಪ್ರೀತಿ ಜಾಸ್ತಿ ಆದ್ರೆ ಒಳ್ಳೇದೇ ಅಲ್ವಾ? ನಿನಗೆ ಅರ್ಥ ಆಗಲ್ಲ. ನನಗೆ ಕಷ್ಟ ಆಗುತ್ತೆ. ಕಷ್ಟ ಅಂದ್ರೆ? ನಿನಗೆ ಅರ್ಥ ಆಗಲ್ಲ ಅಂತ ಹೇಳಿದ್ನಲ್ಲ, ಬಿಡು. ಆಯ್ತು ಬಿಡು, ಕೇಳಲ್ಲ. ನೀವು ಹುಡುಗಿರೇ ಎಷ್ಟು, ಹುಡುಗರು ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ನಿನಗೆ ಅರ್ಥ ಆಗೋದಿಲ್ಲ, ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡ್ತೀರಾ ಅಲ್ವಾ?
ಚಪ್ರದ ಪೂಜೆ ಮುಗಿದ ತಕ್ಷಣ ತ್ರಿಶೂಲ್ ಮನೆಗೆ ಬರ್ತಾನೆ ಅಂತ ಹೇಳಿದ್ರಿ. ಚಪ್ರದ ಪೂಜೆನೂ ಮುಗೀತು, ಆದ್ರೂ ಇನ್ನು ಬಂದಿಲ್ವಲ್ಲ ರೀ. ಯಜಮಾನ್ರೆ, ಅವ್ನು ಯಾಕೆ ಇಷ್ಟು ತಡ ಮಾಡ್ತಿದ್ದಾನೆ? ಹೇಳಿದ ಸಮಯಕ್ಕೆ ಬರ್ಬೋದಿತ್ತು ತಾನೆ. ದಿಗ್ವಿಜಯ, ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಅನ್ನೋದು ಗೊತ್ತಿಲ್ವಾ ಅವನಿಗೆ? ಡ್ಯಾಡ್, ಅವನು ಕಾಲ್ ಮಾಡಿ ಎಲ್ಲಿದ್ದಾನೆ ಅಂತ ಕೇಳಿ. ಮಾಡಿದ್ದೆ, ನಾಟ್ ರೀಚಬಲ್ ಬರ್ತಾ ಇದೆ. ನಾಟ್ ರೀಚಬಲ್? ಅಟ್ಲೀಸ್ಟ್ ಕಾಲ್ ಮಾಡಿ ಹೇಳ್ಬೋದಾಗಿತ್ತಲ್ಲ. ಮಾಡ್ತಾನೆ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ. ಡ್ಯಾಡ್ ಯಾಕೋ ನಾಟಕ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮನುಷ್ಯ ಇಲ್ದೇ ಇರೋ ಜಾಗ ಅದು, ಅಲ್ಲಿ ಹೇಗೆ ನೆಟ್ವರ್ಕ್ ಸಿಗುತ್ತೆ? ಅಂಕಲ್, ಇನ್ನೊಂದ್ಸತಿ ಕಾಲ್ ಮಾಡಿ. ಡ್ಯಾಡ್, ಇಷ್ಟೊತ್ತು ನಂಗೆ ಡೌಟ್ ಇತ್ತು, ಇವಾಗ ಕನ್ಫರ್ಮ್ ಆಗುತ್ತೆ. ಮನೆಯವ್ರಿಗೂ ಗೊತ್ತಾಗುತ್ತೆ. ಅರೆ, ತ್ರಿಶೂಲೇ ಫೋನ್ ಮಾಡಿದ್ದಾನೆ. ಹಲೋ ತ್ರಿಶೂಲ್, ಲೈ ಎಷ್ಟು ಸಲನ ಫೋನ್ ಮಾಡೋದು? ನಾಟ್ ರೀಚಬಲ್ ಬರ್ತಾ ಇದೆ. ಓ ಹೌದಾ, ಸರಿ. ತ್ರಿಶೂಲ್, ಎಲ್ಲರೂ ನಿನ್ಗೋಸ್ಕರನೇ ಕಾಯ್ತಾ ಇದ್ದಾರೆ ಕಣ. ಇನ್ಯಾವಾಗ ಹೊರಡ್ತೀಯಾ? ಏನು ನಾಳೆನಾ? ಇಲ್ಲ ರೀ, ಇವತ್ತೇ ಬರ್ಬೇಕು. ನಿಮ್ಮಮ್ಮ ಒಪ್ತಿಲ್ಲಪ್ಪ, ಇವತ್ತೇ ಬಾ ಅಂತ ಇದ್ದಾಳೆ. ಇವತ್ತಲ್ಲ ರೀ, ಈಗ್ಲೇ ಬರ್ಲಿ. ಕೇಳಿಸ್ತಾ? ಏನು ಆಗಲ್ವಾ? ಯಜಮಾನ್ರೆ, ಅವನೇನು ಹುಡುಗಾಟ ಆಡ್ತಿದ್ದಾನ? ಅವ್ನಿಗೆ ಇವಾಗ್ಲೇ ಬರಕ್ ಹೇಳಿ. ರೀ, ಫೋನ್ ಕೊಡ್ರಿ, ನಾನೇ ಮಾತಾಡ್ತೀನಿ. ಅಲ್ಲ, ಅದು ದಮಯಂತಿ. ಕೊಡ್ರಿ. ಹಲೋ ತ್ರಿಶೂಲ್, ಕೇಳಿಸ್ತಿದ್ಯಾ? ಮಾತಾಡು ಮಗ್ನೆ. ನಿನ್ ಧ್ವನಿ ಕೇಳಿ ಎಷ್ಟು ದಿನ ಆಯ್ತು. ಎಲ್ಲಿದ್ಯಾ ಮಗ್ನೆ? ಹೀಗೆ ಕೇಳ್ದೆ ಹೋಗಿ ಈ ತಾಯಿ ಕರುಳಿಗೆ ಎಷ್ಟು ಸಂಕಟ ಆಯ್ತು ಗೊತ್ತೇನೋ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಷಾರಾಗಿದ್ದೀನಿ. ಎಲ್ಲಿದ್ಯಾ ನೀನು? ಯಾರೋ ಫ್ರೆಂಡ್ ಅದು? ಕೊಡ ಮೇಲೆ. ಹಲೋ ಅಣ್ಣ, ಎಲ್ಲಿದ್ಯಾ ನೀನು? ಯಾವಾಗ ಬರ್ತೀಯಾ? ಏನಮ್ಮ, ನಾನು ಬರ್ತೀನಿ. ನಾವ್ ಇಲ್ಲೆಲ್ಲ ವೇಟ್ ಮಾಡ್ತಾ ಇದೀವಿ ಗೊತ್ತಾ? ನಂಗೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ನಾನಿಲ್ಲಿ ಆರಾಮಾಗೇ ಇದ್ದೀನಿ. ನೀವು ಮದುವೆ ಶಾಸ್ತ್ರಗಳನ್ನೆಲ್ಲ ಕಂಟಿನ್ಯೂ ಮಾಡಿ, ನಾನು ಬರ್ತೀನಿ. ರೀನಾ, ನನ್ ಕೊಡು, ನಾನು ಮಾತಾಡ್ತೀನಿ. ಹಾ ಜಿ. ಅಲ್ಲ ಕಣೋ, ಮನೆ ಮಗ ನೀನಿಲ್ಲದೆ ಶುಭ ಕಾರ್ಯ ಹೇಗ್ ಮಾಡೋದು? ಏಯ್ ಸ್ವೀಟ್ 16, ನಾನು ಬರ್ತೀನಿ ಅನ್ನಲ್ಲ, ನಿಂಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ನಾನು ಅರ್ಥ ಮಾಡ್ಕೊಳ್ಳೋದಿಲ್ವಾ? ಗೋವಿಂದ, ಹಲೋ ಗೋವಿಂದ್ ಮಾವ, ಏನ್ ಕೆಲಸ ಜೋರ? ನಾನಿಲ್ಲದೆ ಎಲ್ಲ ಕೆಲಸನೂ ನೀವು ಒಬ್ಬರೇ ಮಾಡ್ತಾ ಇದ್ದೀರಾ? ಸಾರಿ ಮಾವ, ನಾನು ಬೇಗ ಬಂದ್ಬಿಡ್ತೀನಿ, ಓಕೆನಾ? ಬಾಪ, ಬೇಗ ಬಾ. ನೀನಿಲ್ಲ ಅಂದ್ರೆ ಇಲ್ಲಿ ಮದ್ವೆನೇ ನಡೆಯಲ್ಲ. ಬರ್ತೀನಿ. ಶಿವಾನಿಗೆ ಫೋನ್ ಕೊಡಿ. ಅಳಿಮಯ್ಯ, ಶಿವಾನಿ ಹತ್ರ ಮಾತಾಡ್ಬೇಕಂತೆ. ಹಲೋ ಶಿವಾನಿ ಮೇಡಮ್, ಹೇಗಿದ್ದೀರಾ? ಇದು ತ್ರಿಶೂಲ್ ಅಲ್ಲ. ಮನೆಯವ್ರಿಗೆಲ್ಲ ವಿಷಯ ಗೊತ್ತಾದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅಂಕಲ್ ಸುಳ್ಳು ಹೇಳ್ತಾ ಇದಾರೆ. ಯಾಕೆ ಮೇಡಮ್, ಏನು ಮಾತಾಡ್ತಾ ಇಲ್ಲ ಮೇಡಮ್? ಹಾ, ನಾನು ಚೆನ್ನಾಗಿದ್ದೀನಿ. ನೀವು ಬೇಗ ಮನೆಗೆ ಬಂದ್ಬಿಡಿ. ಮೇಡಮ್, ನನ್ನ ಡಾರ್ಲಿಂಗ್ ಎಲ್ಲಿ? ಡಾರ್ಲಿಂಗ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ನಮ್ಮಮ್ಮಂಗೆ ಫೋನ್ ಕೊಡಿ. ಹಾ, ಕೊಟ್ಟೆ. ಹಲೋ ಡಾರ್ಲಿಂಗ್, ಹೇಗಿದ್ಯಾ? ನನ್ನ ವಿಷಯ ಬಿಡು ಮಗ್ನೆ. ನೀನ್ ಎಲ್ಲಿದ್ಯಾ ಕಂದ? ನೀನ್ ಬಿಟ್ಟಿರಕ್ ಆಗ್ತಿಲ್ಲ ಕಣೋ, ಬೇಗ ಬಂದ್ಬಿಡು. ಬರ್ತೀನಮ್ಮ, ಬೇಗ ಹೊರಡ್ತೀನಿ. ಅಮ್ಮ, ತ್ರಿವಿಕ್ರಮ್ ರೋಗೆ ಫೋನ್ ಕೊಡಮ್ಮ. ಹಲೋ ಬ್ರೋ, ಹೇಗಿದ್ದೀರಾ?
ಮದುವೆ ಎಲ್ಲ ಜೋರಾಗಿ ನಡೀತಾ ಇದೆಯಾ? ನೀನು ಎಲ್ಲಿದ್ಯಾ ಬ್ರೋ? ಬರ್ತೀನಿ ಬ್ರೋ. ಬ್ರೋ ನಿನ್ನ ಕರ್ಕೊಂಡು ಹೋಗಿದ್ಯಾರು ಹೇಳು ಬ್ರೋ. ಬ್ರೋ ಹೇಳ್ತೀನಿ, ಅಲ್ಲಿಗೆ ಬಂದು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ, ಸರಿನಾ? ಅದು ಆದಷ್ಟು ಬೇಗನೆ. ಬಾಯ್. ಇವಾಗ ಸಮಾಧಾನ ಆಯ್ತು, ಮನ್ಸಿಗೆ ಎಷ್ಟು ನೆಮ್ಮದಿ ಆಗ್ತಿದೆ ಗೊತ್ತಾ? ಸರಿ, ಇನ್ನೆಲ್ಲರೂ ಶಾಸ್ತ್ರಗಳ ಕಡೆ ಗಮನ ಕೊಡಿ. ಯಜಮಾನ್ರೆ, ನಿಂತಿರೋ ಉಸಿರು ಇವಾಗ ಬಂದಂಗಾಯ್ತು. ನೋಡ್ತಾ ಇರಿ, ಇನ್ಮೇಲೆ ಎಲ್ಲ ಕೆಲಸ ಬೇಗ ಬೇಗ ಮುಗಿಯುತ್ತೆ. ಶಿವಾನಿ, ನಿಂಗೆ ನಮ್ಮನ್ನ ನೋಡಿದ್ರೆ ಏನ್ ಅನ್ಸತ್ತೆ? ಪ್ರೀತಿಗಾಗಿ ಏನ್ ಬೇಕಾದ್ರೂ ಮಾಡೋ ಜೋಡಿ ಅಂತ ಅನ್ಸತ್ತಲ್ವಾ? ಅದು ಹೇಗೆ? ನೋಡು, ನಿನ್ ಪ್ರೀತಿನ ಪಡ್ಕೊಳ್ಳೋದಕ್ಕೆ ನಾನು ಏನೇನೆಲ್ಲ ಮಾಡಿದೆ, ನಿನ್ ಎಷ್ಟು ಕಾಡಿಸ್ದೆ, ನೀನ್ ಎಷ್ಟು ಕಾಟ ಕೊಟ್ಟೆ. ನೀನು ನನ್ನನ್ನೇ ಓಡಿಸ್ಕೊಂಡು ಕರ್ಕೊಂಡ್ಬಂದ್ಬಿಟ್ಟೆ. ನೀನನ್ನು ಓಡಿಸ್ಕೊಂಡು ಕರ್ಕೊಂಡ್ಬರ್ತೀಯ ಅಂತ ನನ್ ಮುಂಚೆನೆ ಗೊತ್ತಿದ್ರೆ ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೆ? ಈ ತಾಳಿನ ಯಾಕೆ ಯಾವಾಗ್ಲೂ ನಾನು ಜೇಬಲ್ಲಿ ಇಟ್ಕೊಂಡಿರ್ತಾ ಇದ್ದೆ? ತ್ರಿಶೂಲ್, ಇದು ನನಗ್ ಕಟ್ಟಕ್ಕೆ ಅಂತಾನೆ ತಂದಿದ್ದ? ನಿಜವಾಗ್ಲೂ ನನ್ಗೆನಾ? ಏನ್ ಶಿವಾನಿ, ಮರ್ತ್ಬಿಟ್ಯಾ? ಇದು ನೀನು ಕಟ್ಟಕ್ಕೆ ಅಂತ ಬಂದಾಗ್ಲೇ ಅಲ್ವಾ ನೀನು ನನ್ನ ಕೆನ್ನೆಗೆ ಬಾರಿಸಿದ್ದು? ನೋವಾಗಿದ್ದು ನನ್ನ ಕೆನ್ನೆಗಲ್ವಾ? ನಿನಗೆಲ್ಲ ನೆನಪಿರತ್ ಬಿಡು. ತ್ರಿಶೂಲ್, ಇವಾಗ ಇದನ್ನ ಯಾಕೆ ತಂದಿದ್ಯಾ? ಅಪ್ಪಿ ತಪ್ಪಿ ನಿನ್ ಮನ್ಸು ಬದಲಾಗಿ ನಾನು ಬೇಡ ಅನ್ಬಿಟ್ರೆ ಹಂಗೆ ಟಕ್ಕನ್ ಕಟ್ಬಿಡೋಣ ಅಂತ. ನನಗ್ ಕಟ್ತ್ಯಾ? ನಾವಿಬ್ರು ನಿಜವಾಗ್ಲೂ ಮದ್ವೆ ಆಗ್ಬೋದಾ? ತ್ರಿಶೂಲ್, ಹೀಗೆ ತಾಳಿ ಕಟ್ಟು. ಆಸೆ ನೋಡು. ತ್ರಿಶೂಲ್, ನನಗ್ ತಾಳಿ ಕಟ್ಟು. ನನಗ್ 3 ಗಂಟೆ ಹಾಕು. ಶಿವಾನಿ, ತಮಾಷೆ ಮಾಡಬೇಡ. ಇಲ್ಲ, ನಾನು ತಮಾಷೆ ಮಾಡ್ತಿಲ್ಲ. ನನಗ್ ತಾಳಿ ಕಟ್ಟು ತ್ರಿಶೂಲ್, ನನಗ್ ತಾಳಿ ಕಟ್ಟು. ಶಿವಾನಿ, ಯಾಕೆ ವಿಚಿತ್ರವಾಗಿ ಆಡ್ತಾ ಇದೆಯಾ? ಬಿಡು ನನ್ನ. ನಾನು ಇವಾಗ ಯಾಕೆ ಕಟ್ಲಿ? ಕಟ್ಟಲ್ಲ. ಯಾಕೆ? ಈ ತಾಳಿ ನನ್ಗೋಸ್ಕರ ತಂದಿರೋದಲ್ವಾ? ನನ್ ಕುತ್ತಿಗೆಗೆ ಸೇರ್ಬೇಕಲ್ವಾ? ಕಟ್ಟು ತ್ರಿಶೂಲ್, ಕಟ್ಟು ಅಂತ ಹೇಳಿದ್ನಲ್ಲ. ಶಿವಾನಿ, ಈ ತಾಳಿ ತಂದಿರೋದು ನಿನ್ ಕುತ್ತಿಗೆ ಕಟ್ಬೇಕು ಅಂತಾನೆ. ಆದ್ರೆ ಇವಾಗ ಯಾಕೆ ಮದ್ವೆ ಆಗ್ಬೇಕು ನಾವು? ಮತ್ ಹಾಗೆ ಕಟ್ಬೇಕು ಅಂತ ಬಂದೆ ಅಂತ ಹೇಳಿದ್ಯಲ್ಲ, ಇವತ್ತು ಹಾಗೆ ಕಟ್ಟು. ಶಿವಾನಿ, ಆವಾಗ ನೀನು ಒಪ್ಪೇ ಇರ್ಲಿಲ್ಲ. ನೀನ್ ನನಗೆ ಸಿಕ್ತೇನೋ ನಂಬಿಕೆನೂ ಇರಲಿಲ್ಲ ನನಗೆ. ಆದ್ರೂ ಎಲ್ಲೊಂದ್ ಕಡೆ ನನ್ನ ಮನಸ್ಸಲ್ಲಿ ನೀನ್ ನನ್ನ ಪ್ರೀತಿನ ಒಪ್ಕೋತ್ಯಾ, ನನಗೆ ಸಿಕ್ತೇ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಈ ತಾಳಿನ ಯಾವಾಗ್ಲೂ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ. ಅಂದ್ರೆ ಈಗ ನೀನ್ ನನಗೆ ತಾಳಿ ಕಟ್ಟಲ್ವಾ? ಇಲ್ಲ ಶಿವಾನಿ, ನಾನು ಮದುವೆ ಅಂತ ಆದ್ರೆ ಅದು ನಮ್ಮ ಅಪ್ಪಮ್ಮನ ಮುಂದೆನೆ. ನಾನು ತಾಳಿ ಕಟ್ಟಬೇಕಾದ್ರೆ ನಮ್ಗೆ ಅಕ್ಷತೆ ಕಾಳು ಹಾಕೋದಕ್ಕೆ ನಮ್ಮ ಕುಟುಂಬದವ್ರು ಎಲ್ಲರೂ ನಮ್ಮ ಸುತ್ತಾನೆ ಇರಬೇಕು. ನಮ್ಮ ಮದುವೆ ನೋಡಿ ಅವರೆಲ್ಲರೂ ನಿಬ್ಬರಾಗಿ ಹೋಗ್ಬೇಕು. ನಮ್ಮ ಜೋಡಿ ನೋಡಿ ಅವರೆಲ್ಲರೂ ತುಂಬಾ ಖುಷಿ ಪಡ್ಬೇಕು. ನೀನ್ ಹೇಳ್ತಾ ಇರೋದೆಲ್ಲ ಸರಿನೇ ತ್ರಿಶೂಲ್. ಆದ್ರೆ ನಾವೀಗ ಅವ್ರ ಮುಂದೆ ಹೋದ್ರೆ ಇಬ್ರನ್ನ ಅವ್ರು ದೂರ ಮಾಡ್ಬಿಡ್ತಾರೆ. ಅದೇ ಮದ್ವೆ ಆಗಿ ಹೋದ್ರೆ ಅವ್ರಿಗೆ ಒಪ್ಕೊಳ್ದೆ ಬೇರೆ ದಾರಿನೇ ಇಲ್ಲ. ಹಾಗಂತ ಅವ್ರಿಲ್ದೆ ನಾವು ಮದುವೆ ಆಗದ? ಇಲ್ಲ ಶಿವಾನಿ, ನನ್ಗೆ ಯಾಕೋ ಇದು ಸರಿಯಾಗಿ ಕಾಣಿಸ್ತಲ್ಲ. ಇಲ್ಲ ತ್ರಿಶೂಲ್, ನೀನ್ ಸರಿಯಾಗಿ ಯೋಚನೆ ಮಾಡ್ತಿಲ್ಲ. ನನಗೆ ತಾಳಿ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಕಟ್ಟು ತ್ರಿಶೂಲ್, ಪ್ಲೀಸ್ ಕಟ್ಟು. ಶಿವಾನಿ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ ತ್ರಿಶೂಲ್. ನಾನು ಹೇಳ್ತಿರೋದು ನಮ್ ಒಳ್ಳೇದಕ್ಕೆ. ತಾಳಿ ಕಟ್ಟು ಅಂತ ಹೇಳಿದ್ನಲ್ಲ, ಕಟ್ಟು ತ್ರಿಶೂಲ್, ಕಟ್ಟು ತ್ರಿಶೂಲ್, ಕಟ್ಟು. ಸಾಧ್ಯ ಇಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಹಿಂಗೆ ಆಡ್ತಾ ಇದೀಯಾ? ಅರ್ಥ ಆಗ್ತಾ ನಿಂಗೆ? ದಿಗ್ವಿಜಯ, ಈಗ ನೋಡು ಎಲ್ಲರ ಮುಖದಲ್ಲಿ ಸಂತೋಷದ ಕಳೆ ಹೇಗೆ ಕಾಣ್ತಾ ಇದೆ ಅಂತ. ತ್ರಿಶೂಲ್ ಮಾತು ಕೇಳಿ ಎಲ್ಲರಿಗೂ ಎಷ್ಟು ಖುಷಿ ಆಯ್ತು. ಇನ್ನು ಅವ್ನು ಬಂದ್ರೆ ಇನ್ನು ಎಷ್ಟು ಖುಷಿ ಆಗ್ಬೋದು. ಯಾಕೋ ಒಂಥರ ಇದ್ದೀರ ಬಾಬುಜಿ? ಏನಾಯ್ತು ಬಾಬುಜಿ? ಏನಿಲ್ವಲ್ಲ, ನನಗೇನಾಗುತ್ತೆ, ಎಲ್ರ ಮುಖಾನು ನೋಡಿ ತ್ರಿಶೂಲ್ ಬೇಗ ಬರಲಿ ಅಂತ ಅನ್ಕೋತಾ ಇದ್ದೆ ಅಷ್ಟೇ. ಡ್ಯಾಡ್ ಬರ್ತಾನೆ ಬಿಡಿ, ಫೋನಲ್ಲಿ ಹೇಳದ್ನಲ್ಲ. ಹಾ, ಬರ್ತಾನೆ. ಮದ್ವೆಲಿ ಅವನೇ ಇರ್ತಾನೆ. ಶಾಸ್ತ್ರಕ್ಕೆ ಹೊತ್ತಾಯ್ತು, ಶುರು ಮಾಡ್ಬೋದಾ? ಮಾಡಿ. ಓಂ ಆಭರಣ ಮಹಾಲಕ್ಷ್ಮಿಯೇ ನಮಃ. ಓಂ ವಸ್ತ್ರ ಮಹಾಲಕ್ಷ್ಮಿಯೇ ನಮಃ.
ತ್ರಿವಿಕ್ರಮ ಆರತಿ ತಗೋ. ಏ ತ್ರಿವಿಕ್ರಮ್, ಅಳಿಮಯ್ಯ ಬಾಬುಜಿ. ಏನ್ ಡ್ಯಾಡ್? ಏನಾಯ್ತು ನಿನ್ಗೆ? ಯಾವ್ದೋ ಲೋಕದಲ್ಲಿ ಕಳೆದೋಗಿದ್ಯಾ? ನಾನು ಯಾವ ಯೋಚನೆ ಇಲ್ವಲ್ಲ ಡ್ಯಾಡ್. ತ್ರಿವಿಕ್ರಮ್, ನಾವೇ ನಮ್ಮ ಕಣ್ಣಾರೆ ನೋಡಿದೀವಿ. ಯಾಕೋ ಸಪ್ಪಗಿದ್ಯಾ? ಏನಾಯ್ತು? ತ್ರಿವಿಕ್ರಮ್, ತ್ರಿಶೂಲ್ ಬರ್ತಾರೆ, ಯೋಚನೆ ಮಾಡಬೇಡಿ. ಈ ವಸ್ತ್ರ ಆಭರಣನ ಗಂಡಿನ ಕಡೆಯವರು ಹೆಣ್ಣಿಗೊಪ್ಸಿ. ನಮ್ಮ ಮನೆಯವರೆಲ್ಲಿ? ನಾನೇ ಅವನ್ನ ಕೆಲಸದ ಮೇಲೆ ಆಚೆ ಕಳಿಸಿದ್ದೀನಿ, ಬರ್ತಾನೆ. ಹಾಗಿದ್ರೆ ನೀವೇ ಕೊಡಿ ಬನ್ನಿ. ಹೇಗಿದ್ರು ನೀವು ತ್ರಿವಿಕ್ರಮನಿಗೆ ತಂದೆ ತಾಯಿನೇ ಅಲ್ವಾ, ನೀವು ಶಾಸ್ತ್ರ ಮಾಡಬಹುದು. ಗೋವಿಂದ, ಹೆಣ್ಣಿನ ಕಡೆಯವನಾಗಿ ತ್ರಿವಿಕ್ರಮನಿಗೆ ಒಡವೆ ವಸ್ತ್ರ ಕೊಡಪ್ಪ. ಅಳಿಮಯ್ಯ, ನಾಳೆ ಈ ಟೈಮಿಗೆ ನೀನು ನಿನ್ನ ಸ್ವಾತಂತ್ರ್ಯವನ್ನ ಕಳ್ಕೋತೀಯಾ? ತಗೋ. ಕಾಮಿಡಿ ಮಾಡ್ದೆ ಕಣ, ಸುಮ್ಮನೆ ತಗೊಳ.